ಇವತ್ತು ಶ್ರೀರಾಮನವಮಿ ಹಬ್ಬದ ಸಂಭ್ರಮ. ನಾಡಿನ ಎಲ್ಲೆಡೆಯೂ ಕೂಡ ಶ್ರೀರಾಮನವಮಿ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಯುದ್ಧದ ಬಿಸಿ ಕೂಡ ತಟ್ತಾ ಇದೆ. ಅಂತಂದ್ರೆ ಕೆಲವೊಂದು ಕಡೆ ಇಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಏನು ಅಂತಂದ್ರೆ ಇಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಕೆಲವೊಂದು ಕಡೆ ಬೆಲೆ ಕಡಿಮೆ ಆಗ್ತಾ ಇದೆ, ಕೆಲವೊಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದರ ನಡುವೆ ಇಲ್ಲಿ ಒಂದು ಕಡೆ ಹಬ್ಬದ ವಾತಾವರಣ ಕೂಡ ಇದೆ. ಆದರೂ ಕೂಡ ಇಲ್ಲಿ ರಾಜ್ಯದಲ್ಲಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥದ್ದು ಜನ ಈಗಲೇ ಭಯಭೀತರಾಗಿದ್ದಾರೆ. ಅದರಲ್ಲೂ ಕೂಡ ಇವತ್ತು ಏನು ಒಂದು ನಿರ್ಧಾರ ಆಗ್ಬಹುದು ಅಂತಂದ್ರೆ ಇಲ್ಲಿ ಒಂದು ಕಡೆ ಯುದ್ಧದ ವಿಚಾರ ಹೇಳೋದಾದ್ರೆ ಯುದ್ಧದಲ್ಲಿ ಇವತ್ತೇನಾದ್ರೂ ವಿರಾಮ ತಗೊಳ್ತಾರಾ ಅಥವಾ ಹೀಗೆ ಯುದ್ಧ ಮುಂದುವರಿಯುತ್ತಾ? ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರು ಒಂದು ಕಡೆಯಾಗಿ ಇಲ್ಲಿ ಮೀಟಿಂಗ್ ಕೂಡ ಕರೆದಿರುವಂತದ್ದು ಎಲ್ಲಾ ರಾಜ್ಯದ ಸಿಎಂಗಳ ಜೊತೆಗೆ. ಹಾಗಾಗಿ ನೋಡ್ಬೇಕಾಗತ್ತೆ ಮುಂದೆ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಹೇಳಿ. ಇದೀಗ ಸದ್ಯಕ್ಕೆ ನಾಡಿನ ಎಲ್ಲೆಡೆ ಶ್ರೀರಾಮನವಮಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂತದ್ದು. ಬೆಂಗಳೂರಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗ್ತಿದೆ. ರಾಜಾಜಿನಗರದ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ, ಹೂವು ಹಣ್ಣುಗಳಿಂದ ಅಲಂಕಾರಗೊಂಡಿರುವಂತಹ ದೇವಾಲಯ. ಭಕ್ತರಿಗೆ ಪಾನಕ ಮಜ್ಜಿಗೆ ವಿತರಣೆ ಮಾಡಲಾಗ್ತಾ ಇದೆ. ಬೆಳಿಗ್ಗೆಯಿಂದಲೇ ದೇವರ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಶ್ರೀರಾಮ ನವಮಿ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಪಾನಕ ಮಜ್ಜಿಗೆ ವಿತರಣೆ ಮಾಡೋದು. ಇದೀಗ ಇವತ್ತು ಕೂಡ ನಾಡಿನ ಎಲ್ಲೆಡೆ ರಾಮನವಮಿ ಹಬ್ಬ ಮನೆ ಮಾಡಿದೆ. ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಇದೀಗ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು ಮಾಡಲಾಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದಲೇ ಹಬ್ಬದ ವಾತಾವರಣ ಮನೆ ಮಾಡಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ದೇವರಿಗೆ ವಿಶೇಷವಾದಂಥ ಅಲಂಕಾರ ಎಲ್ಲವೂ ಕೂಡ ಮಾಡಿ ಇದೀಗ ಬೆಳಗ್ಗೆಯಿಂದಲೇ ಪೂಜೆ ಪುರಸ್ಕಾರಗಳು ಕೂಡ ಆರಂಭ ಆಗಿರುವಂಥದ್ದು. ಇದೀಗ ಈ ಒಂದು ದೃಶ್ಯಗಳು ಬೆಂಗಳೂರಿನ ಹಲವು ದೇವಸ್ಥಾನಗಳಲ್ಲಿ ಇದೀಗ ಪೂಜೆ ಪುರಸ್ಕಾರ ನಡೀತಾ ಇದೆ. ಇದು ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದಲ್ಲೂ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಗ್ತಿದೆ. ಹಾಗಾಗಿ ಇದೀಗ ಇವತ್ತು ಬೆಳಗ್ಗೆಯಿಂದ ಭಕ್ತ ಸಾಗರ ಕೂಡ ಹರಿದು ಬರ್ತಾ ಇದೆ. ಶ್ರೀರಾಮನ ನವಮಿ ದಿನ ಇವತ್ತು. ಹಾಗಾಗಿ ಈ ಒಂದು ಹಬ್ಬದ ವಾತಾವರಣದ ಸಂದರ್ಭದಲ್ಲಿ ರಾಮನ ದರ್ಶನಕ್ಕೆ ಇದೀಗ ಭಕ್ತರು ಹರಿದು ಬರ್ತಾ ಇದ್ದಾರೆ. ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರುವಂತಹ ರಾಮ ಮಂದಿರ ದೇವಸ್ಥಾನದ ದೃಶ್ಯಗಳಿದು. ಇವತ್ತು ಬೆಳಗ್ಗೆಯಿಂದ ವಿಶೇಷ ಪೂಜೆ ಪುರಸ್ಕಾರ ಅಲಂಕಾರ ಸ್ವಚ್ಛತಾ ಕಾರ್ಯ ಎಲ್ಲವೂ ಕೂಡ ನಡೆದಿದೆ. ಇವತ್ತು ಬೆಳಗ್ಗೆಯಿಂದ ಮೊದಲನೇದಾಗಿ ಎಲ್ಲವೂ ಕೂಡ ಸ್ವಚ್ಛತಾ ಕಾರ್ಯ ಆದ ನಂತರ ಇಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಆರಂಭ ಆಗಿರುವಂಥದ್ದು. ಹಾಗಾಗಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಇನ್ನು ಅಲ್ಲಿಗೆ ಬರ್ತಾ ಇರುವಂತಹ ಭಕ್ತರಿಗೆ ಪಾನಕ ಮಜ್ಜಿಗೆ ಎಲ್ಲವೂ ಕೂಡ ವಿತರಿಸ್ತಾ ಇದ್ದಾರೆ.